ಬೆನ್ನೆಲುಬಾಗಿ ನಿಂತಂತ ನಮ್ಮ ಅಬಕಾರಿ ಸಚಿವರಾದಂತ RB ತಿಮ್ಮಾಪುರ್ ಸಾಹೇಬ್ರೆ ಹಾಗೂ ವೇದಿಕೆ ಮೇಲೆ ಆಸೀನಿರ್ತಕ್ಕಂಥ ಎಲ್ಲ ಹಿರಿಯ ವಕೀಲ ಬಂಧುಗಳೇ, ಮುಂದೆ ನೆರೆದಿರತಕ್ಕಂಥ ಎಲ್ಲ ನನ್ನ ಅಡ್ವೊಕೇಟ್ ಕೊಲೀಗ್ಸ್, ಮೊದಲನೇದಾಗಿ ನನ್ನ ಪ್ರಸ್ತಾವನೆ ಮಾಡೋಕ್ಕಿಂತ ಮೊದಲೇ ನಿಮ್ ಗಮನನ ಒಂದು ವಿಚಾರಕ್ಕೆ ಸೆಳೆಯಲಿಕ್ಕೆ ಇಷ್ಟಪಡ್ತೇನೆ. ಡೇ 1 ನಿಂದ ನಮ್ದು ಒಂದೇ ವಾದ, ಮಾದಿಗ ಮಾದಿಗ ಅಂಡ್ ಮಾದಿಗ ಓನ್ಲಿ. ಇಲ್ಲಿ ಯಾವ ಪಕ್ಷದ ಪರ ಇಲ್ಲ, ನಾವು ಯಾವ ಗುಂಪು ಪರ ಇಲ್ಲ, ಯಾವ ನಾಯಕರ ಪರನೂ ಇಲ್ಲ. ನಾವು ಹೇಳೋದ್ರಲ್ಲಿ ಏನಾದ್ರೂ ನಿಮ್ಗೆ ಸಂಶಯ ಇತ್ತು ಅಂತಂದ್ರೆ ಮಧ್ಯಾಹ್ನದ ಸೆಷನ್ ನಲ್ಲಿ ನಿಮ್ಮ ಎಲ್ಲ ಕ್ವಶನ್ಸ್ ನಾವು ತಗೊಳಕ್ಕೆ ಸಿದ್ಧ ಇದ್ದೀವಿ. ಯಾಕೆಂತಂದ್ರೆ ಜಾತಿ ಮುಂದೆ ಇಟ್ಕೊಂಡು ರಾಜಕೀಯ ಮಾಡಂತ ನೀಚ ಲೆವೆಲ್ಗಂತೂ ನಾವಂತೂ ಹೋಗಲ್ಲ. ಹಿಂದೆ ಸರಿದು ಬಿಡ್ತೀವಿ, ಆ ನೀಚ ಲೆವೆಲ್ಗೆ ಹೋಗಲ್ಲ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಂಬಿಕೆನ ಯಾವುದೇ ಕಾರಣಕ್ಕೂ ಹುಸಿಯಾಗಕ್ಕೆ ಬಿಡಲ್ಲ. ನಾವು ಯಾವುದೇ ಕಾರಣಕ್ಕೂ ಹುಸಿಯಾಗಕ್ಕೆ ಬಿಡಲ್ಲ. ಬಂಧುಗಳೇ, ಒಳ ಮೀಸಲಾತಿ ಏನು ಬಹುಶಃ ನಮ್ಮ ಮಾದಿಗರ ಮನಸ್ಸಿನಲ್ಲಿ ಒಂಥರ ಗುಂಗಿದ್ದಂತ ವಿಚಾರ 35 ವರ್ಷದಿಂದ. ಪರಿಸ್ಥಿತಿ ಜಾತಿ ಒಳಗಡೆ ಒಳ ಮೀಸಲಾತಿ ಬರೀ ಮಾದಿಗರಿಗೆ ಮಾತ್ರ ಬೇಕಾಗಿತ್ತು, ಇದ್ರಿಗೆ ಯಾರಿಗೂ ಬೇಕಾಗಿರಲಿಲ್ಲ. ಕಾರಣ ಒಂದೇ, ಅವರು ನಮ್ಮ ಪಾಲನ್ನ ಕಿತ್ತು ತಿಂತಾ ಇದ್ರು. ನಾನು ಯಾವಾಗ ಕಿತ್ತು ಅನ್ನೋದ ಮೈಸೂರು ಭಾಗದಲ್ಲಿ ಅದಕ್ಕೆ ಒಂದು ದೊಡ್ಡ ನನ್ ವಿರೋಧ ಮಾಡಿದೆ. ಯಾಕೆ ಕಿತ್ತು ತಿಂತಾ ಇದೀರ ಅಂತ ಇದ್ದೀರಾ? ನಮ್ಮ ಪಾಡಿಗೆ ನಾವು ತಗೋತಾ ಇದ್ದೀವಿ ಅಂತ. ನಾಗಾದ್ರೆ ನೀವು ಹೇಳ್ಬಿಡಿ, ಅಂಬೇಡ್ಕರ್ ವಾದಿಗಳು ಅವ್ರದ್ದು ನಾವು ತಗೋತಾ ಇದ್ದೀವಿ ಅಂತ, ಆಗ ನಾ ಕಿತ್ತಿ ತಿಂತಾ ಇಲ್ಲ ಅಂತ ಹೇಳ್ತೀನಿ ನಾನುವೇ ಅಂತ. ಇಷ್ಟು ಸೂಕ್ಷ್ಮವಾಗಿ ಈ ವಿಚಾರಗಳು ಸ್ಟಾರ್ಟ್ ಆಯ್ತು. ಇನ್ನು ಎರಡನೇ ವಿಚಾರ, ಮೈಸೂರು ಭಾಗದಲ್ಲಿ ಅಥವಾ ರಾಜ್ಯಾದ್ಯಂತ ಪರಿಶಿಷ್ಟ ಜಾತಿನ ಉದ್ದೇಶಿಸಿ ಮಾತಾಡ್ಬೇಕಂದ್ರೆ ಪರಿಶಿಷ್ಟ ಜಾತಿಯವರು ಅಂತ ಹೇಳುವಂಥದ್ದು, ಪರಿಶಿಷ್ಟ ಜಾತಿಯವ್ರನ್ನ ಜೈ ಭೀಮ್ ಅಂತ ಹೇಳುವಂಥದ್ದು, ಅಥವಾ ಬರೀ ದಲಿತ್ ಅಂತ ಹೇಳುವಂಥದ್ದು, ಈ ವಿಚಾರಗಳು ರೂಢಿಲಿದ್ದಂತೆ ತಾವೆಲ್ಲ ನೋಡಿದ್ದೀರಾ. ನಾವು ಜೈ ಭೀಮ್, ಅರೆ ಅಂಬೇಡ್ಕರ್ ಅವರೇ ನಮ್ಮವ್ರಿ, ಅವ್ರಿಗೆ ನಾವು ಅವಮಾನ ಮಾಡೋದು ಅಂತ. ನಾವು ಜೈ ಭೀಮ್ ಜೊತೆಗೆ ಜೈ ಮಾದಿಗ ಅಂತ ಜೋಡಿಸ್ಕೊಂಡು ನಮ್ಮ ಭಾಷಣಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ. ಯಾಕೆ ಮಾಡ್ತಾ ಇದ್ವಿ ಜೈ ಮಾದಿಗ ಅಂತ? ಒಂದೇ ಒಂದು ವಿಚಾರ, ಈ ಏನು ಒಳ ಮೀಸಲಾತಿ ಅನ್ನಂತ ವಿಚಾರ ಮೂಲಕ ಮಾದಿಗ ಮಾದಿಗ ಸಂಬಂಧಿತ ಜಾತಿಗಳು, ವಲಯ ಸಂಬಂಧಿತ ಜಾತಿಗಳು, ಗೋಳಿ ಲಂಬಾಣಿಗಳು, ಅಲೆಮಾರಿಗಳಿಗೆ ಅವರ ಸಂಖ್ಯೆ ಆಧಾರದಲ್ಲಿ ಅವರ ಬ್ಯಾಕ್ವರ್ಡ್ ಮೋರ್ ಬ್ಯಾಕ್ವರ್ಡ್ನೆಸ್, ಹಿಂದುಳಿಕೆ ಅತಿ ಹಿಂದುಳಿಕೆ ಆಧಾರದ ಮೇಲೆ ಅವರವರ ಅನುಕೂಲಗಳನ್ನ ಪಡ್ಕೊಳ್ಳುವಂತ ವಿಚಾರ. ನಾನು ಯಾವಾಗಲೂ ಹೇಳಿದೆ, ಸೀರಿಯಲ್ ನಂಬರ್ 27 ಅದು 101 ನಿಮ್ ಛಲವಾದಿ ಅಂತ ಇದೆ, ಸೀರಿಯಲ್ ನಂಬರ್ 44 ನಿಮ್ ವಲಯ ಅಂತ ಇದೆ, ಸೀರಿಯಲ್ ನಂಬರ್ 61 ನಮ್ ಮಾದಿಗ ಅಂತ ಇದೆ. ಅರೆ ನಾ ಮಾದಿಗ ಅಂದ್ಬಿಟ್ಟು ಮಾದಿಗರ ಸಂಘಟನೆ ಮಾಡಿದೆ, ನಾನೆಂಗೆ ಪರಿಶಿಷ್ಟ ಜಾತಿ ದಲಿತು ಅಥವಾ ಬರೀ ಜೈ ಭೀಮ್ ಅಂತ ಸಂಘಟನೆ ಮಾಡಕ್ಕಾಗುತ್ತೆ? ಸೊ ಹಾಗಾಗಿ ಬಹಳ ಸ್ಪಷ್ಟವಾಗಿ ನಾವು ಮಾದಿಗ 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 ಅಂತ ದೊಡ್ಡ ಮಟ್ಟದಲ್ಲಿ ಜಯಂತವರಿದ್ದಾರೆ. ನಮ್ಮ ಚಿತ್ರದುರ್ಗ ಕಾರ್ಯಕ್ರಮನ ಅಭೂತಪೂರ್ವವಾಗಿ ಯಶಸ್ಸು ಮಾಡೋದ್ರಲ್ಲಿ ದೊಡ್ಡ ಮಟ್ಟದ ಶಕ್ತಿಯವರು ನಮ್ಗೆ. ಆವತ್ತ DC ಆಫೀಸ್ ಸರ್ಕಲ್ ನಲ್ಲಿ ಎಲ್ಲ ವಕೀಲರುಗಳು, ಯಾಕಂದ್ರೆ ಎಲ್ಲ ಒಂದ್ ಕಡೆ ಸಂಕುಚಿತ ಭಾವನೆ ಇತ್ತು ನಮ್ ಜಾತಿ ಹೇಳ್ಕೊಳಕ್ಕೆ ಅಲ್ವಾ? ಸರಿತಾನೆ ಹೇಳ್ತಾರಲ್ಲ, ನಾವು ವಕೀಲರಾಗಿ ನಮ್ಮ ಕೋರ್ಟ್ನ ಧರಿಸಿ ಜೈ ಮಾದಿಗ ಜೈ ಜೈ ಮಾದಿಗ ಅಂತ ಅಂದ್ರೆ ಇತರರಿಗೆ ಸ್ಫೂರ್ತಿ ಶಕ್ತಿ ಅಲ್ವಾ ನಮ್ಮ ಸಮಾಜದವ್ರಿಗೆ? ನಮಗ್ ಬಹಳಷ್ಟು ಆಸೆ ಆಗುತ್ತೆ. ಮೈಸೂರು ಪ್ರಾಂತ್ಯದಲ್ಲಿ ನಾವು 3 ಮತ್ತೊಂದು ಈ ಘೋಷಣೆ ಕೂಗೋದ್ರಿಂದ ಡೋಂಟ್ ಥಿಂಕ್ ದಟ್ ವಿಲ್ ಬಿ ಬೆನಿಫಿಟೆಡ್ ಇನ್ ದ ಪ್ರೊಫೆಷನ್. ಇಟ್ಸ್ ಗೋನ್ ಹ್ಯಾವ್ ಅ ಮೇಜರ್ ಹಿಟ್ ಆನ್ ಅವರ್ ಪ್ರೊಫೆಷನ್. ಬಟ್ ಹೂ ಕೇರ್ಸ್? ಒಂದು ಹೆಜ್ಜೆ ಇಟ್ಟಿದ್ದೀನಿ, ಆ ಗುರಿ ಮುಟ್ಟ ತನಕ ನನ್ಗೆ ಏನೇ ಲಾಸ್ ಆಗಿ ಚಿಂತೆಲ್ಲ ಹೋಗ್ಬೇಕು ಅನ್ನೋದು. ಹಾಗಾಗೇನೆ ನಾವು ಜೈ ಮಾದಿಗ ಜೈ ಜೈ ಮಾದಿಗ ಅನ್ನೋದು
ಕಿಂಚಿತ್ತನೂ ಸಂಕೋಚ ಇಲ್ಲದೆ ನೇರವಾಗಿ ಗಟ್ಟಿಯಾಗಿ ಇಲ್ಲಿ ತನಕ ಆ ಗೋಷ್ಠಿನ ಸಂತೋಷದಿಂದ ಹಾಕೊಂಡು ಬಂದಿದ್ದೀವಿ, ಒತ್ತಡದಿಂದ ಅಲ್ಲ, ಸಂತೋಷದಿಂದ ಹಾಕೊಂಡು ಬಂದಿದ್ದೀವಿ. ಇನ್ನು ಲೆಟ್ ಮಿ ಕಮ್ ಟು ದ ಸಬ್ಜೆಕ್ಟ್. ನಾವು ಸಬ್ಜೆಕ್ಟ್ ಬಗ್ಗೆ, ಈ ಒಳ ಮೀಸಲಾತಿ ಬಗ್ಗೆ ಮಾತಾಡಿದಾಗ ನಾವು ಬಿಜೆಪಿ ಏಜೆಂಟ್ಗಳು, ನಾವು RSS ಏಜೆಂಟ್ಗಳು ಅಂತ ನಮ್ಮನ್ನ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೇ, ನನಗಂತೂ ಬಿಲೋ ದ ಬೆಲ್ಟ್ ಬರೆಯೋ ಸಂಖ್ಯೆ ಬಹಳ ಇದೆ. ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಾನೇನೋ ಒಂದು ಆಗ್ತದೆ ನೋಡಿ, ಕೆಟ್ಟ ಪದನ ಎಷ್ಟು ಮಟ್ಟಿಗೆ ಬಳಸ್ಬೋದು ಆ ತರ ನಂಗೆ ಬೈತಾ ಇರ್ತಾರೆ. ಅದನ್ನ ನಾವೇನು ಕೇರ್ ಮಾಡಲ್ಲ. ಯಾರು ಮುಂದೆ ಬಂದು ಕೇಳಿದ್ರೆ ನಾನು ಹೇಳ್ತೀನಿ, ಏನಾದ್ರು ಕ್ವಶನ್ ಕೇಳಿದ್ರಪ್ಪ ಉತ್ತರ ಕೊಡ್ತೀವಿ. ಆ ಕ್ವಶನ್ ಕೇಳಿದ್ರೆ ನೀವು ಬರೀ ನಾ ಮಾದಿಗ ಅನ್ನೋದಕ್ಕೆ ನೀವು ವಿರೋಧ ಮಾಡೋದು, ನಾವು ಒಲೆ ಅನ್ನೋದಕ್ಕೆ ನೀವು ವಿರೋಧ ಮಾಡೋದು. ಒಲೆ ಅಂತ ನಾನೇ ಹೇಳಿದ್ವಿ, ನಾನೇ ಸೃಷ್ಟಿ ಮಾಡಿದ ಪದನ ಅದು. ಕಾನ್ಸ್ಟಿಟ್ಯೂಷನಲ್ ಆರ್ಡರ್ 1951 ಅಲ್ಲಿ ಸೀರಿಯಲ್ ನಂಬರ್ 44 ನಲ್ಲಿ ಒಲೆ ಅಂತಿದೆ. ಅದನ್ನಲ್ಲಿ ಇನ್ನೇನು ಹೇಳಿ ನಾನು, ಅದನ್ನಲ್ಲಿ ಇನ್ನೇನು ಹೇಳಿ. ಈ ತರ ನಾವು ಈ ವಲಯ ಮಾದಿಗ ಅಂತ ಹೇಳಿದ್ದೇನೆ ಒಂದು ದೊಡ್ಡ ವಿರೋಧ ಕಟ್ಕೊಂಡಿದ್ದೀವಿ. ಅದು ಒಂದ್ ಕಡೆ ಇರಲಿ. ಇನ್ ಕಮಿಂಗ್ ಟು ಸಂಪೂರ್ಣ ಒಳ ಮೀಸಲಾತಿ ಜಾರಿ, ಸುಪ್ರೀಂ ಕೋರ್ಟ್ ತನ್ನ ಐತಿಹಾಸಿಕ 7 ಜಡ್ಜಸ್ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ನಲ್ಲಿ ಪರಿಸ್ಥಿತಿ ಜಾತಿ ಒಳಗಡೆ ಒಳ ಮೀಸಲಾತಿ ಜಾರಿ ಮಾಡುವುದು ಸಂವಿಧಾನ ವಿರೋಧ ಅಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದೆ. ಬಟ್ ಹೇಳಿದ್ದೇನದ್ರ ಜೊತೆಗೆ politicians can't give internal reservation to suit their whims and fancies. They have to give internal reservation on the basis of empirical data. Empirical data ಏನಂತ ಹೇಳಿದ್ರೆ ಅವೈಲಬಲ್ ಎಂಪರಿಕಲ್ ಡಾಟಾ ಅಂತ ಹೇಳಿದ್ರು. ಅವೈಲಬಲ್ ಎಂಪರಿಕಲ್ ಡಾಟಾ ನಮ್ಮ ರಾಜ್ಯದಲ್ಲಿ ಯಾವುದಿತ್ತು ಅವತ್ತು? ಎಜೆ ಸದಾಶಿವ ಆಯೋಗದಿತ್ತು. ಬಿಜೆಪಿ ಸರ್ಕಾರ ಅದನ್ನ ಕ್ಯಾಬಿನೆಟ್ ನಲ್ಲಿ ಅನುಮೋದನೆ ಮಾಡಿಕೊಂಡು ಮುಂದೆ ಕಳಿಸಿತ್ತು ಸೆಂಟ್ರಲ್ಗೆ. ಕಾಂಗ್ರೆಸ್ ಸರ್ಕಾರ ತಮ್ಮ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡು ನಾವು ಅಧಿಕಾರಕ್ಕೆ ಬಂತು ಅಂದ್ರೆ ನಾವು ಅದನ್ನ ಶಿಫಾರಸು ಮಾಡ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರವನ್ನು ಮಾಡ್ತು. ಸೊ 2 ಮೇಜರ್ ಪಾರ್ಟೀಸ್ ಆಫ್ ಅವರ್ ಸ್ಟೇಟ್, ಕಾಂಗ್ರೆಸ್ ಅಂಡ್ ಬಿಜೆಪಿ, ಎರಡು ಕೂಡ ಒಳ ಮೀಸಲಾತಿ ಜಾರಿ ಮಾಡಲಿಕ್ಕೆ ನಮ್ಗೆ ಸಮಸ್ಯೆ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದೆ. ಅದನ್ನು ಸ್ವಾಗತಿಸ್ತೀವಿ ಕೂಡ ನಾವು. ನಮಗೆ ಸಮಸ್ಯೆ ಆಗೋದಲ್ಲಿ ಆಗಸ್ಟ್ 1, 2024 ನಂತರ ತೆಲಂಗಾಣಲ್ಲಿ ಜಾರಿ ಆಗೋಗುತ್ತೆ, ಆಂಧ್ರಲ್ಲಿ ಜಾರಿ ಆಗೋಗುತ್ತೆ, ಪಂಜಾಬಲ್ಲಿ ಜಾರಿ ಆಗೋಗುತ್ತೆ, ತಮಿಳುನಾಡು ಬಿಡಿ ಹಂಗೆ ಬದಲೇ ಜಾರಿ ಇತ್ತು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸದಾಶಿವ ಆಯೋಗದ ಎಂಪರಿಕಲ್ ಡಾಟಾ ಇದ್ರೆ ವೈ ಇಸ್ ದ ಗವರ್ಮೆಂಟ್ ನಾಟ್ ಇಂಪ್ಲಿಮೆಂಟಿಂಗ್ ಅಂತ ನಮ್ದು ಅದೇ ನಮ್ಮ ಘೋಷಣೆ ಆಗಿತ್ತು ಮೊದಲನೇ ಸಮಾವೇಶದಲ್ಲಿ. ನಿಮ್ಮೆಲ್ಲರ ಸಹಕಾರದಿಂದ ಅದು ಜಾರಿಯಾಗಿದೆ. ಇವತ್ತು ನಾವು ಸೇರಿರುವಂಥದ್ದು ಜಾರಿಯಾಗಿರೋದನ್ನ ಸರಿಯಾಗಿ ಜಾರಿ ಮಾಡಿ ಅಂತ. ನೀವೆಲ್ಲ ವಕೀಲರು ಇದ್ದೀರಾ, ನನಗೆ ನಿಮಗೆ ಕನ್ವಿನ್ಸ್ ಮಾಡೋದು ಇಟ್ಸ್ ನಾಟ್ ಡಿಫಿಕಲ್ಟ್ ಥಿಂಗ್. Is the Honorable Supreme Court judgment applicable to the states in different manner? Is it possible? Is the Honorable Court, that is Supreme Court judgment, can be implemented in a separate manner to other states? ಇಲ್ಲ ಅಲ್ವಾ? then ಕರ್ನಾಟಕದಲ್ಲಿ ಯಾಕೆ ಬೇರೆ ತರ ಮಾಡ್ತಾ ಇದ್ದೀರಾ? ಆಂಧ್ರ, ತೆಲಂಗಾಣ ಕಾಂಗ್ರೆಸ್ ಸರ್ಕಾರನೇ ಅದನ್ನ ತಗೊಂಡು ನಮ್ಮ ಸರ್ಕಾರ ಹೆಂಗ್ ಇಂಪ್ಲಿಮೆಂಟ್ ಮಾಡಿದೆ ಇಲ್ಲಿ ಮಾಡ್ತೀವಿ ಅಂದಿದ್ರೆ ಮುಗ್ದೋಗಿರ್ತಿತ್ತು. ಒಂದೇ ಒಂದು ಸಮಸ್ಯೆ ಉಳ್ಕೊತಾ ಇತ್ತು. ಅದು ಹಳೆ ಮೈಸೂರು ಭಾಗದಲ್ಲಿ ಮಾದಿಗರು ಒಲೆಯರು AKADA ಅಂತ ಸರ್ಟಿಫಿಕೇಟ್ ತಗೊಂಡಿದ್ದಾರೆ. ಇದೇ FC ಮಾದೇವಪ್ಪನವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ತಾವೆಲ್ಲ ನೋಡಿರೋದು. ಇಟ್ಸ್ ಅ ಮ್ಯಾಟರ್ ಆಫ್ ರೆಕಾರ್ಡ್ ವಾಟ್ ಐ ಆಮ್ ಸ್ಟೇಟಿಂಗ್. ಒಳ ಮೀಸಲಾತಿ ಜಾರಿ ಆಗಬೇಕಂದ್ರೆ ವಲಯ ಮಾದಿಗರ ಸಂಖ್ಯೆ ಅದು ಬೇರ್ಪಡಬೇಕು. ಅದಕ್ಕೆ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿನ ನಾವು ಕಮಿಷನ್ ನ ರಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಅಲ್ವಾ? ಎಲ್ಲ ನೋಡಿತಿರ್ತಾರೆ.
ನಾವು ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಷನ್ ರಚನೆ ಮಾಡಿ ಅಂತ ಕೇಳಿದ್ವಾ? ಕೇಳಲಿಲ್ಲ. ನಾವು ಕಮಿಷನರ್ ರಚನೆ ಮಾಡಬೇಡಿ ಅಂದಿದ್ದು. ಇದೇ ವಲಯ ಸಮಾಜದವರು ಜಸ್ಟಿಸ್ ನಾಗಮೋಹನ್ ದಾಸ್ ಅವರೇ ಆಗ್ಬೇಕು ಅಂತ ಒತ್ತಡ ಮಾಡಿದ್ರು. ಇಟ್ಸ್ ಮ್ಯಾಟರ್ ಆಫ್ ರೆಕಾರ್ಡ್. ನಾಗಮೋಹನ್ ದಾಸ್ ಅವರೇ ಮಾಡ್ಬೇಕು ಅಂತ ಹೇಳಿದ್ದು ವಲಯ ಸಮಾಜದವರು, ಕಮಿಷನ್ ರಚನೆ ಆಗ್ಬೇಕು ಅಂದಿದ್ದು ವಲಯ ಸಮಾಜದವರು. ಮಾದಿಗ ಸಮಾಜದವರು ಸದಾಶಿವ ಆಯೋಗದ ವರದಿ 15% ಇದ್ದಾಗ 6%, ಮಾಧುಸ್ವಾಮಿ ಕಮಿಟಿ ವರದಿ 15-17ವರೆಗೆ ಹೋದ್ರೆ 6%. ಈಗ ನಾಗಮೋಹನ್ ದಾಸ್ ವರದಿ 6%. ಸರ್ಕಾರ ಮಾಡಿಫೈ ಮಾಡಿತ್ತು 6%. ಎಲ್ರಿ ನಾವು ಕೇಳಿದೀವಿ ಮಾದಿಗರು? ಹೆಂಗ್ರಿ ಒಂದು ಸಮಾಜದ್ದು 3-4 ಆಗುತ್ತೆ, 5-5 ಆಗುತ್ತೆ, 5-6 ಆಗುತ್ತೆ. ಮಾದಿಗರದು ಮಾತ್ರ 2005 ರಚನೆ ಆದಂತ ಸದಾಶಿವ ಕಮಿಷನ್ ಕೊಟ್ಟಂತ 2012 ರಿಪೋರ್ಟ್ ಇಂದ ಈಗಲೂ 6%. ಅದನ್ನು ಒಪ್ಕೊಂಡ್ವಿ ನಾವು, ಅದನ್ನು ಒಪ್ಕೊಂಡ್ವಿ. ಯಾಕಂದ್ರೆ ನಮ್ಮ ಸಮಾಜ ಸ್ಥಿತಿ 0.5%, 1%, 2%. ಕ್ಲಾಸ್ 4 ಎಂಪ್ಲಾಯೀಸ್ಗಳು ಏನಿತ್ತು ಅದು ಮಾತ್ರ ಸಿಕ್ತಿತ್ತು ಹೊರತು ನೋ ಪ್ರೀಮಿಯರ್ ಜಾಬ್. ಒಪ್ಕೊಂಡ್ವಿ ಅದನ್ನು. ಆದ್ರೆ ಸರ್ಕಾರ ಮಾಡಿಫೈ ಮಾಡಿತು. ಈಗ ಲೆಟ್ ಅಸ್ look into the court aspect. There is a clear file questioning how the reservation from 15 to 17 is increased. That is a Indra case ಇದೆ. That is a separate point. ಅದು ಬರೀ ಮಾದಿಗರಿಗೂ ಅಷ್ಟೇ, ಒಲೆಯರಿಗೂ ಅಷ್ಟೇ, ಗೋವಿಲಂಬಾಡಿಗೂ ಅಷ್ಟೇ. ಆ ಸೈಡಲ್ಲಿ ಇಟ್ಕೊಳ್ಳೋಣ. ಅದರ್ ರಿಟ್ ಪಿಟಿಷನ್ಸ್ ವಿಚ್ ಆರ್ ಪೆಂಡಿಂಗ್, ಅಲೆಮಾರಿಯವರು ಫೈಲ್ ಮಾಡಿರೋದು, ಗೋವಿಲಂಬಾಡಿಗಳು ಫೈಲ್ ಮಾಡಿರೋದು, ಅವ್ರು ಕ್ವಶನ್ ಮಾಡೋದೇನು? ಅಲೆಮಾರಿ ನಾವು ಮಾದಿಗರು, ನಮ್ಗೆ ನೋವಾಗಿದೆ, ಆದ್ರಿಂದ ಮಾದಿಗ ಸಮಾಜ ಮಾತ್ರ ವಾದ ಮಾಡಿರೋದು ಅಲೆಮಾರಿಯವರಿಗೆ ಫಸ್ಟ್ ಕೊಡಿ ಅಂತ. ನೋಡಿ ನಮ್ದೆಂತ ಹೃದಯ ಅಂತ, ನಮ್ಗೆ ಏಟ್ ಬಿದ್ದಿದೆ ಅಂದ್ರೂ ನಾವು ಫಸ್ಟ್ ಅಲೆಮಾರಿಗಳು ಕೊಡಿ. ನಾವು ನ್ಯಾಯ ಕೇಳ್ತಿರೋರು ಮೋಸ್ಟ್ ಬ್ಯಾಕ್ವರ್ಡ್ ಇಸ್ ಅಲೆಮಾರಿ, ಲೆಟ್ ದೆಮ್ ಗೆಟ್ ಫಸ್ಟ್ ಅಂದ್ವಿ. ಆ ಅಲೆಮಾರಿ ಗುಂಪಿನ ತಗೊಂಡೋಗಿ ದ ಮೋಸ್ಟ್ ಸ್ಟ್ರಾಂಗ್ ಅಂಡ್ ದ ಮೋಸ್ಟ್ ಡೆವಲಪ್ಡ್ ಗ್ರೂಪ್ ಆಫ್ ಗೋವಿಲಂಬಾಡಿಗೆ ಸೇರಿಸಿದ್ರೆ is it not in contradiction to the honorable Supreme Court judgment? ಅದು ಸರ್ಕಾರ ಕರೆಕ್ಟ್ ಮಾಡಬೇಕಿತ್ತು. ಎರಡನೇದು, ಮಾದೇವಪ್ಪನವರ ಇಲಾಖೆಯಿಂದ ಸರ್ಕಾರದಲ್ಲಿ 3/12/2024 ಟರ್ಮ್ಸ್ ಫಾರ್ ರೆಫರೆನ್ಸ್ ಕೊಟ್ಟಂತ ದಿನ ಅದು. ಅದ್ರಲ್ಲಿ ಏನಿತ್ತು, ಏಕೆ ಹೇಳಿರಂತ ವಲಯರು ಮಾದಿಗರನ್ನ ಬೇರ್ಪಡಿಸಿ ಮೀಸಲಾತಿ ಹಂಚೋದಕ್ಕೆ ನಾವು ಕಮಿಷನ್ ರಚನೆ ಮಾಡಿದ್ದೀವಿ. ಸರಿ, ನೀವು ಕಮಿಷನ್ ರಿಪೋರ್ಟ್ ತಗೊಂಡ್ರ ನಾಗಮೋಹನ್ ದಾಸ್ ಅವ್ರದ್ದು ವಲಯ ಮಾದಿಗರು ಬೇರ್ಪಡಿಸಿದ ಆಯ್ತಾ? ಆಗ್ಲಿಲ್ಲ. 4,74,994 ಜನ ವಲಯರು ಮಾದಿಗರು ಏಕೆಎಡಿಯಲ್ಲಿ ಉಳ್ಕೊಂಡ್ರು. ಅಲ್ಲಿ ಉಳ್ಕೊಂಡ್ರಂತ ಏಕೆಎಡಿಯವರಿಗೆ ನೀವು ವಲಯ ಸಮಾಜದವರಿಗೆ ಮಾದಿಗರ ಗುಂಪಿನಲ್ಲೂ ನೀವು ಅನುಕೂಲ ಪಡ್ಕೋಬಹುದು ಅಂತ ಅಂದ್ರೆ ಇದಾ ಒಳ ಮೀಸಲಾತಿ? ಒಳ ಮೀಸಲಾತಿ? ನಾವು ಹೋರಾಟ ಮಾಡ್ತಾ ಇರೋದು ಏನಕ್ಕೆ? ಪ್ರತ್ಯೇಕ ಒಳ ಮೀಸಲಾತಿಗೆ. ನಾವು 6% ಅಲ್ಲಿ ಇದ್ದೀವಿ, ನಮ್ಗೆ ಬೇರೆಯವ್ರು ಬೇಡ. ನಮ್ದನ್ನ ಸುರಕ್ಷಿತವಾಗಿ ಕೊಡ್ರಿ ಅಂತ ಅಂದ್ರೆ, ನಮ್ದನ್ನು ವಲಯಕ್ಕೆ ಹೋಗ್ಬೋದು ಅಂತ ಅಂದ್ರೆ ಇದು ಒಳ ಮೀಸಲಾತಿ ಜಾರಿನ? ಆಫ್ಟರ್ ಆಲ್ ಮೊನ್ನೆ ನೋಡ್ರೆ ಅಡ್ವೊಕೇಟ್ ಜನರಲ್ ಫೈಲ್ ಮಾಡಿರೋದು PIL ಅಲ್ಲಿ ಬರೀ 90,000 ಇದೆ ಅಂತ ಬ್ಯಾಕ್ಲಾಗ್ ಜಾಬ್. ಹತ್ತತ್ರ 2,30,30,000 ಜನನ ಏಕೆಎಡಿಲಿರೋರ್ನ ನಮ್ ಗುಂಪಿಗೆ ಸೇರಿಸಿದ್ದಾರೆ. ಆ ವಲಯರು ತಗೊಳ್ಳಿ ಅಂತ ಆ ಚಂದ್ರಶೇಖರ SC/ST ಅಧ್ಯಕ್ಷ ಹೇಳ್ತಾರೆ. ನೋಡಿದ್ರೆ ತಾನೆ ವಿಡಿಯೋನ? ST/ST ನೌಕರ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಹೇಳ್ತಾರೆ ವಲಯರಿಗೆ, ವಲಯ ಮಕ್ಕಳಿಗೆ, ವಲಯರು ವಿದ್ಯಾವಂತರಾಗಿ ಜಾಸ್ತಿ ಮಾರ್ಕ್ಸ್ ತಗೊಂಡಿರ್ತೀರಾ, ಏಕೆ ಅಂತ ಸರ್ಟಿಫಿಕೇಟ್ ಇದ್ರೆ ಮಾದಿಗರ ಗುಂಪಿನಲ್ಲೂ ಹಾಕ್ಬೋದು ಅಂತ. ಇದನ್ನ ಪ್ರಶ್ನೆ ಮಾಡತ್ತಪ್ಪ, ನಾವು ಗಟ್ಟಿಯಾಗಿ ಪ್ರಶ್ನೆ ಮಾಡತ್ತಪ್ಪ. ಇದು ನಮ್ಮ ನೋವು. ನಮಗೆ ವಲಯ ಸಮಾಜದ ಒಬ್ಬರು ಸಹ ನಮ್ಮ ಮಾದಿಗರ ಗುಂಪಿನಲ್ಲಿ ಅನುಕೂಲ ಸೌಲಭ್ಯ ಪಡ್ಕೋಬಾರ್ದು. ನಾವು ಯಾರ ಹತ್ರನೂ ಬರಲ್ಲ. ಈ ಪಾಯಿಂಟ್ 2 ರೆಡಿ ಆಗಿದ್ರೆ all the 3 PILs before the Honorable High Court ಗೆ
ಮೆರಿಟ್ಸೇ ಇರ್ತಾ ಇರಲಿಲ್ಲ. ಇದು ಒಂದ್ ಕಡೆ. ಇನ್ನು 17%ಗೆ ಒಲೆಯರು, ಮಾದಿಗರು, ಬೋವಿ, ಲಂಬಾಣಿ, ಅಲೆಮಾರಿ ಎಲ್ಲರೂ ಸೇರ್ಕೊಂಡು ಹೋರಾಟ ಮಾಡಬೇಕಿತ್ತು. ಅದು ಮಾಡಬಹುದಿತ್ತು. ತಿಮ್ಮಾಪುರ ಸಾಹೇಬರಿಗೆ ಇದು ನಮ್ಮ ಒಂದು ಮನವಿ. ಇನ್ನು ನಾವು ಹೇಳಿದ್ವಿ ನಿಮಗೆ, ನಾವು ವಕೀಲರ ತಂಡ, ನೋ ಪಾರ್ಟಿ, ನೋ ಗ್ರೂಪ್, ನೋ ಲೀಡರ್, ಇಟ್ಸ್ ಓನ್ಲಿ ಮಾದಿಗ ಓನ್ಲಿ ಅಂತ ಹೇಳ್ತಾ ಇದೀವಿ. ಮೊನ್ನೆ ತಿಮ್ಮಾಪುರ ಸಾಹೇಬರ ಡಿಪಾರ್ಟ್ಮೆಂಟ್ ನಲ್ಲಿ ಯಾರೋ ಒಬ್ಬ ಅಧಿಕಾರಿ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾನೆ ಅಂತ ಅಂದ್ರೆ ಅವರೇನ ಮಾಡಿದ್ದಾರೆ ಅಂತ ಅರ್ಥನ? ಆಲ್ ಅಡ್ವೊಕೇಟ್ಸ್. An accused is deemed to be innocent unless proven otherwise. Am I right? You just an accused ಅಂತ ಇದ್ರೆ ಅವರೇಗ ಅಪರಾಧಿಯಾಗಿ ಹೋಗ್ತಾರೆ. ಯಾರೋ ಒಬ್ಬ ಸ್ಟೇಟ್ಮೆಂಟ್ ಕೊಟ್ಟ ಅಂತಂದ್ರೆ ಅಪರಾಧಿ ಅಂತನಾ? ಅದೇ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನಲ್ಲಿ ಮಾದೇವಪ್ಪನವ್ರ ಮೇಲೆ ಭ್ರಷ್ಟಾಚಾರ ನಡೀತು ಅನ್ನೋಂಥದ್ದು ತಾವು ಯಾರು ಓದ್ಲಿಲ್ವಾ? ಏನ್ ಕೊಟ್ಬಿಟ್ಟ ರೆಸಿಗ್ನೇಷನ್? ವಕೀಲಾಗಿ ಕೋರ್ಟ್ ಹಾಕಿರ್ಗೆ ಕೆಲವು ಪದಗಳನ್ನ ಹಿಡಿದು ಮಾತಾಡ್ತಾ ಇದ್ದೀನಿ. ತಿಮ್ಮಾಪುರ ಸಾಹೇಬರಿಗೆ ಏನಾದ್ರೂ ಮಿನಿಸ್ಟರ್ಗೆ ತೊಂದರೆ ಆದ್ರೆ ಬೀದಿಗಳಿಗೆ ಏನ್ ಮಾಡ್ತೀವಿ ಅಂತ ನೋಡ್ತಾ ಇದ್ದೀವಲ್ಲ, ನೋಡ್ತಾ ಇದ್ದೀವಿ ನಾವಿನ್ನ ಬೀದಿಗಳಿಗೆ ವಕೀಲರು ನಾವೇನ್ ಮಾಡ್ತೀವಿ ಅಂತ. ಯಾಕಂದ್ರೆ ವಿ ನೋ ದ ಲಾ. An accused is always innocent unless proven otherwise. ಇದನ್ನ ಹೇಳ್ತಾ ಇನ್ನು ಮುಂದಿನ ವಿಚಾರ ನಮ್ಮ ವಕೀಲರ ಕ್ಷೇಮ ವೃದ್ಧಿಗೆ ಸಂಬಂಧಪಟ್ಟಂಗೆ ಒಳ ಮೀಸಲಾತಿ ತಿಮ್ಮಾಪುರ ಸಾಹೇಬರು ಇದಾರೆ ಅಂತ ಒಳ ಮೀಸಲಾತಿ ಜಾರಿಗೆ ಲೈಸೆನ್ಸ್ಗಳನ್ನೆಲ್ಲ ಒಂದು ಸ್ವಲ್ಪ ಕರೆಕ್ಟ್ ಆಗಿ ಕೊಟ್ಟಿಲ್ಲ ಕೇಳಿ ಸರ್. ಅವೆಲ್ಲ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಸಬ್ಜೆಕ್ಟ್ ಬಂದ್ಬಿಟ್ಟು ಎನಿವೆ ವಿಲ್ ಅಡ್ರೆಸ್ ಇಟ್ ಇನ್ ಟೋಟಾಲಿಟಿ. ಈಗ ನಮಗೆ ತಿಮ್ಮಾಪುರ ಸಾಹೇಬರ ಗಮನಕ್ಕೆ ತರ್ತೀನಿ. HD ಕೋಟೆ ಹುಡುಗ ಒಬ್ಬ ಒಂದು ಸಾಫ್ಟ್ ಕಾಪಿ ಕಳಿಸ್ತಾನೆ, ಸಿವಿಲ್ ಟೆಂಡರ್. ಅಲ್ಲಿ ಒಳ ಮೀಸಲಾತಿ ಜಾರಿ ಇಲ್ಲ. ಮೆಡಿಕಲ್ ಸ್ಟೂಡೆಂಟ್ಸ್ MS MD ಮಾಡೋರು ಪರದಾಡೋರು ಕ್ಯಾಸ್ಟ್ ತಗೊಳಕ್ಕೆ. ಯಾಕಂದ್ರೆ ಅದೆಲ್ಲ ನೀವು ಡಿಲೇ ಮಾಡ್ತಿದ್ರೆ ಇಯರ್ ಹೋಗ್ತಾ ಇರ್ತದೆ ಮುಂದಕ್ಕೆ, ಯಾವುದು ನಿಲ್ಲಲ್ಲ. ನಮಗೆ ಒಂದು ಸ್ಪಷ್ಟ ಮಾಡಿ ಸರ್. ಯಾಕೆಂತಂದ್ರೆ ಆನರಬಲ್ ಹೈಕೋರ್ಟ್ ಹೆಡೆಡ್ ಬೈ ದ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ has very clearly stated, we will not endorse you to implement 17% of the reservation. That is subject to the outcome of the writ petitions. If you, ಸರ್ಕಾರ 17% ತರ ನೇಮಕಾತಿಗಳನ್ನ ಮಾಡ್ಕೊತಾ ಇದ್ರೆ ಯು ಆರ್ ಡೂಯಿಂಗ್ ಅಟ್ ಯುವರ್ ಓನ್ ರಿಸ್ಕ್ ಅಂತ ತಾವು ಒಂದು ಸ್ಪಷ್ಟತೆ ಕೊಡಿ ಸರ್. ಸರ್ಕಾರ ಯಾಕೆಂತ ಎಲ್ಲ ಕಡೆ ಗೊಂದಲ ಇದೆ. ಕೆಲವು ಕಡೆ ಒಳ ಮೀಸಲಾತಿ ಜಾರಿ ಅನ್ನಂದ್ರೆ ಸರ್ಕುಲರ್ಗಳಿದೆ, ಕೆಲವು ಕಡೆ ಒಳ ಮೀಸಲಾತಿ ಜಾರಿನೇ ಇಲ್ಲ. 15% ಅಲ್ಲಿ ಸರ್ಕಾರ ಆಕ್ಷನ್ ಮಾಡ್ತಾ ಇದೆಯಾ, 17% ಅಲ್ಲಿ ಆಗ್ತಾ ಇದೆಯಾ? ಅಂಡ್ ಕೊನೆಯದಾಗಿ ಸರ್, ನನ್ನ ಒಂದು ಮನವಿ, ನಾವು ವಕೀಲರಾಗಿ ಒಂದು ಕೇಸನ್ನ ಆರ್ಗ್ಯುಮೆಂಟ್ ಮಾಡ್ಬೇಕಾದ್ರೆ ನಾವೆಲ್ಲರೂ ನಾನೇನು ಆರ್ಗ್ಯುಮೆಂಟ್ ಮಾಡ್ಬೋದು, ನನ್ನ ವಿರೋಧಿ ಏನು ಆರ್ಗ್ಯುಮೆಂಟ್ ಮಾಡ್ಬೋದು, ಜಡ್ಜಿ ಅಂತ ಪ್ರಶ್ನೆ ಕೇಳ್ಬೋದು, ನಮ್ಗೆ ಅದನ್ನೇನು ಕೌಂಟರ್ ಮಾಡಬೇಕು ಅನ್ನೋದು ನಾವು ಯೋಚನೆ ಮಾಡ್ತೀವಲ್ವಾ? ನನ್ನ ಪ್ರಶ್ನೆ ಸಾಹೇಬ್ರೆ, ತಾವು ಇದನ್ನು ಕ್ಲಾರಿಫೈ ಮಾಡಿ. ಅಡ್ವೊಕೇಟ್ ಯಾಕಂದ್ರೆ ಡೇ 1 ಇಂದ ಕೆಲವು ಪದಗಳನ್ನ ಬಳಸ್ತಾ ಇದ್ದೀರಿ, ತಮ್ಮ ಸಮಾಜದಲ್ಲಿ ಬಳಸೋದು ನಮಗೂ ಇಷ್ಟ ಇಲ್ಲ. ಯಾಕಂದ್ರೆ ನೀವು ನಮ್ಮ ಸಮಾಜದಲ್ಲಿ ಲೀಡ್ರು, ನಮ್ಮ ಲೀಡ್ರು. ನನಗೆ ಸರ್ AKADA ಒಬ್ಬ ವಲಯ ಮಾದಿಗರ ಗುಂಪಿನಲ್ಲಿ ಬಂದು ಸೌಕರ್ಯ ಪಡ್ಕೊಂಡಂತ ಸಂದರ್ಭದಲ್ಲಿ ಅಫಿಡವಿಟ್ ನಲ್ಲಿ ನೀವು ಕರೆಕ್ಟ್ ಆಗಿ ಡ್ರಾಫ್ಟ್ ಮಾಡಿಬಿಟ್ಟಿದ್ರೆ ಯಾರು AKADA ಗುಂಪಿನಿಂದ ವಲಯ ಸಮಾಜದವನು ಮಾದಿಗರ ಗುಂಪಿಗೆ ಬಂದು ಅನುಕೂಲ ಪಡ್ಕೊಂಡೇನಾದ್ರು ಕೊಟ್ಟೆ ಆದ್ರೆ ಆ ಕೆಲಸನ ಕಿತ್ಕೋತೀವಿ, ಅವನಿಗೆ ಶಿಕ್ಷೆಗೆ ಒಳಪಡಿಸ್ತೀವಿ ಅನ್ನೋಂಥದ್ದು ಮಾತ್ರ ನೀವು ಅಫಿಡವಿಟ್ ಅಲ್ಲಿ ಎಂಟ್ರಿ ಮಾಡಿದ್ರೆ ಇಷ್ಟು ದೊಡ್ಡ ಸಮಸ್ಯೆನೇ ಆಯ್ತಲ್ಲ. ಅಫಿಡವಿಟ್ ಅಲ್ಲಿ ಏನಿದೆ, ನೀವು ವಲಯರ ಗುಂಪಾದ್ರೆ ವಲಯರು ತಗೊಳ್ಳಿ, ಮಾದಿಗರ ಗುಂಪಾದ್ರೆ ಮಾದಿಗರು ತಗೊಳ್ಳಿ, ನೀವು ಒಳಗೆ ಬರೋದಲ್ಲ, ನಿಮ್ಮ ತಲೆಮಾರು ಕೂಡ ಅಲ್ಲೇ ಇರುತ್ತೆ ಅಂತ. ಅಯ್ಯಪ್ಪ, ಈಗಲೇ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಇವ್ರನ್ನ. ನಾವು ನಮ್ ಗುಂಪಿಗೆ ಬಂದ್ಬಿಟ್ಟು ತಲೆಮಾರು ಒಳಗಡೆ ಇದ್ಬಿಟ್ರೆ ಮಾದಿಗರ ಗತಿ ಏನು? ಮಾದಿಗರ ಗತಿ ಏನು? ಇದು ನಮ್ಮ ಪ್ರಶ್ನೆ. ಇದನ್ನ ನಾನು ಕೇಳ್ತಾ ಇದ್ದೀನಿ. ತಪ್ಪಿದ್ರೆ
ನಿಮ್ಮೆಲ್ಲರೂ ಪರವಾಗಿ ಮಾತಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಹಕ್ಕು ಇದೆ ನನ್ನ ಪ್ರಶ್ನೆ ಮಾಡಕ್ಕೆ, ನಿಮ್ಮೆಲ್ಲರಿಗೂ ಹಕ್ಕಿದೆ. ನಾನು ಮಾತಾಡದೇನಾದ್ರೂ ಪೊಲಿಟಿಕಲಿ ಮೋಟಿವೇಟ್ ಆದ್ರೆ ನಿಮ್ಗೆ ತಲೆ ಬಾಗ್ಬಿಡ್ತೀನಿ, ನಾ ಹಿಂದೆ ಸರಿದು ಬಿಡ್ತೀನಿ. ಯಾರು ಮುನ್ನಡೆಸ್ಕೊಂಡು ಹೋಗಿ, ಯಾರು ಮುನ್ನಡೆಸ್ಕೊಂಡು ಹೋಗಿ. ನಾವು ಸಮಾಜದ ಪರ ಧ್ವನಿ ಎತ್ತಾ ಇರೋದ್ರಿಂದ ನಮಗೆ ತೊಂದರೆ ಆಗಿರ್ಲಿ, ನಮ್ಮನ್ನು ನಂಬಿರುವಂತ ಈ ಬಡ ಸಮಾಜಕ್ಕೆ ಕಿಂಚಿತನು ತೊಂದರೆ ಮಾಡಂತ ನೀಚ ಕೆಲಸ ಮಾಡಲ್ಲ ಅಂತ ನಿಮ್ಗೆಲ್ಲರಿಗೂ ಹೇಳಿ ಈ ವಿಚಾರಕ್ಕೆ ಸಾಹೇಬರಿಂದ ನಿರೀಕ್ಷೆ ಮಾಡೋಣ. ಯಾಕಂತಂದ್ರೆ ಇದೊಂದು ಸಾಹೇಬ್ರಿಗೆ ಶಕ್ತಿಯಾಗಿ ಯಾಕೆ ನಿಂತ್ಕೋಬೇಕು ಅಂತ ಅಂದ್ರೆ, ಪೊಲಿಟಿಕಲ್ ಪಾರ್ಟೀಸ್ ಆಲ್ವೇಸ್ ಫೋಕಸ್ ಆನ್ ವೋಟ್ ಬ್ಯಾಂಕ್ಸ್ ಅಲ್ವಾ? ಮತ ಇಟ್ಕೊಂಡು ಕೆಲವು ಪಾಲಿಸಿ ಮ್ಯಾಟರ್ ಬದಲಾವಣೆ ಆಗುತ್ತೆ ಅಲ್ವಾ? ಸಾಹೇಬರಿಗೆ ಪಕ್ಷಾತೀತವಾಗಿ ಮಾದಿಗ ಸಮಾಜದವರು ಈ ಒಳ ಮೀಸಲಾತಿನಲ್ಲಿ ಅವ್ರು ಇದನ್ನೇ ಇದ್ದೀವಿ ಅಂತ ಅಂದ್ರೆ ಸರ್ಕಾರನು ಬಗ್ಗುತ್ತೆ. ಇಲ್ಲಿ ನಮ್ಗೆ ಕಾಂಗ್ರೆಸ್, ಬಿಜೆಪಿ, ದಳ, BSP ಇನ್ನೊಂದು ಮತ್ತೊಂದಿಲ್ಲ. ಒಳ ಮೀಸಲಾತಿ ಇಂಪ್ಲಿಮೆಂಟ್ ಆಗ್ಬೇಕು, ಸರಿಯಾಗಿ ಇಂಪ್ಲಿಮೆಂಟ್ ಆಗ್ಬೇಕು. ಮಾದಿಗರ ಅನುಕೂಲ ಬೇರೆ ಯಾರು ಕಷ್ಟಬಾರದು ಅಷ್ಟೇ. ನಾವ್ ಯಾರ ಗುಂಪು ಬರಲ್ಲ, ನಮ್ ಗುಂಪು ಬರಬೇಡಿ ಅದಷ್ಟೇ ನಮ್ ವಾದ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಮಾದಿಗ. ಏನು ನಾವೇನಿರೋದು ತಪ್ಪು ನಂಗೆ ಕೂಗ್ತಾ ಇದ್ರಲ್ಲ ನೀವು? ಜೈ ಮಾದಿಗ, ಜೈ ಜೈ ಮಾದಿಗ, ಜೈ ಬಿ, ಜೈ ಜೈ ಬಿ. ಎಲ್ರಿಗೂ ನಮಸ್ಕಾರ. ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.